ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ಕೂಡ ಚಲೋ ಅದೀನಿ ರೀ. ನಾನು ಇವತ್ತು ಒಂದು ಉತ್ತರ ಕರ್ನಾಟಕದ ರೆಸಿಪಿನ ನಿಮ್ಮ ಮುಂದೆ ತಂದೀನಿ ರೀ. ಅದು ಏನಪ್ಪ ಅಂತಂದ್ರೆ ಸೊತ್ತಿ ಬೀಜದ ಹುಗ್ಗಿ. ಈ ಹುಗ್ಗಿ ಬಾಯಾಗಿಟ್ರೆ ಗುಳುಮ್ ಅಂತಂದು ನುಂಗ್ಬೋದು ನೋಡ್ರಿ. ಅಷ್ಟು ಟೇಸ್ಟಿಯಾಗಿರ್ತೈತಿ, ಅಷ್ಟು ಸೂಪರ್ ಆಗಿರ್ತೈತಿ. ಅಂಥ ರೆಸಿಪಿನ ನಾನು ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡಾಕತ್ತೀನಿ ರೀ. ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡ್ದಂಗೆ. ಈ ಸೊತ್ತಿ ಬೀಜದ ಹುಗ್ಗಿ ಸಣ್ಣ ಪುಟ್ಟ ಹಬ್ಬ ಹರಿದಿಂದಾಗ ಪರ್ಫೆಕ್ಟ್ ಅಡುಗೆ ಐತೆ ನೋಡ್ರಿ. ಮತ್ತು ಸ್ವಲ್ಪ ಟೈಮ್ದಾಗೂ ಮಾಡ್ಕೋಬೋದು. ಬೀಗ್ರೂ ಆಗ ಬಂದ್ರಪ್ಪ ಅಂತಂದ್ರೆ ಆಗ ತಡಾಕಿಲ್ದ ಮಾಡ್ಕೊಳ್ಳೋ ಅಂಥ ರೆಸಿಪಿ ಐತ್ರಿ. ಬರ್ರಿ, ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಮಾಡೋದು ಹೆಂಗು ಅಂತ ನೋಡೋಣ ಬರ್ರಿ. ಈ ಹುಗ್ಗಿನ ಜಲ್ದಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಏನಪ್ಪ ಅಂದ್ರೆ ಇದ್ರಾಗ ಪೌಷ್ಟಿಕಾಂಶ ಜಾಸ್ತಿ ಇರ್ತೈತ್ರಿ. ಇದು ಗೋಧಿಯಿಂದ ಮಾಡಿರುವಂಥ ಒಂದು ರೆಸಿಪಿ ಐತ್ರಿ. ಇದು ಮೊದ್ಲ ನಾವು ಬ್ಯಾಸ್ಗಿ ಒಳಗೆ ಸೊತ್ತಿ ಬೀಜ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಸೊತ್ತಿ ಬೀಜದಿಂದ ಮಾಡಿದಂಥ ಹುಗ್ಗಿ ಐತ್ರಿ. ಬರ್ರಿ ಮಾಡೋದು ಹೆಂಗಂತ ನೋಡೋನು. ಮೊದಲಿಗೆ ರೀ ನಾನಿಲ್ಲೇ ಒಂದು ಬಟ್ಲದಷ್ಟು ಸೊತ್ತಿ ಬೀಜ ತೊಗೊಂಡಿನಿ ನೋಡ್ರಿ. ಇವ ನೋಡ್ರಿ ಸೊತ್ತಿ ಬೀಜ. ಯಾರೆಲ್ಲ ನೋಡಿರ್ಲಿಲ್ಲ ಅಂದ್ರೆ ನೋಡ್ಕೊಂಬಿಡ್ರಿ. ಇವ ಸೊತ್ತಿ ಬೀಜ ಒಂದು ಬಟ್ಲದಾಗ ಸೊತ್ತಿ ಬೀಜ ತೊಗೊಂಡ್ರಿ. ಸೋತಿ ಬೀಜ ಎಷ್ಟು ತೊಗೊಂಡಿನಲ್ರಿ ಅದ ಪ್ರಮಾಣದಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಬೆಲ್ಲ ತೊಗೊಂಡಿನಿ. ಇದು ಐತಲ್ರಿ, ಇದು ಏನು ತಿಳ್ಕೊಬೇಡ್ರಿ, ಅದು ಯಾಲಕ್ಕಿ ಪುಡಿ ರೀ. ಮೊದಲಿಗೆ ನಾನಿಲ್ಲೇ ಗ್ಯಾಸ್ ಹಚ್ಕೊಂಡಿನಿ. ಗ್ಯಾಸ್ ಹಚ್ಕೊಂಡು 1 ಲೀಟ್ರ್ನಷ್ಟು ನೀರು ಹಾಕ್ಕೊಂಡಿನಿ ರೀ. ನಾನು ಸೋತಿ ಬೀಜದ ಪ್ರಮಾಣ ಜಾಸ್ತಿ ತೊಗೊಂಡಿದ್ದಕ್ಕೆ 1 ಲೀಟ್ರ್ನಷ್ಟು ನೀರು ಹಾಕ್ಕೊಂಡಿನಿ. ನಿಮಗೆ ಏನಾರ ಕಡಿಮೆ ಪ್ರಮಾಣದಾಗ ಏನಾರ ಸೊತ್ತಿ ಬೀಜ ಮಾಡಾಕತ್ತಿದ್ರಿ ಅಂದ್ರೆ ಕಡಿಮೆ ನೀರು ಹಾಕ್ಕೊಡ್ರಿ. ನೀವು ಪ್ರಮಾಣ ನೋಡಿಕೊಂಡು ನೀರು ಹಾಕ್ಕೋಬೇಕಾಗ್ತೈತ್ರಿ. ಇದ್ರಾಗ ಈ ಹುಗ್ಗಿ ಮಾಡೋಕೆ ಟೈಮ್ ಭಾಳ ಹೋಗಂಗಿಲ್ಲ, ಪಟ್ಟನ ಆಗಿಬಿಡ್ತೈತ್ರಿ. ಹೀಗಾಗಿ ಈ ಹುಗ್ಗಿ ಬೀಗರು ಬಂದಾಗ ಅಥವಾ ಜಲ್ದಿ ಏನಾರ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಂದ್ರೆ ಪಟ್ ಅಂತ ಮಾಡಿಬಿಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾವೆ ನೋಡ್ರಿ ಈ ಹುಗ್ಗಿನ. ಹಾಲು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ, ಜೊತೆಗೆ 1-2 ಶಾಂಡಿಗೆ ಮೆಣಸಿನ್ಕಾಯಿ ಇದ್ರಂತೂ ಇಷ್ಟಪಟ್ಟು ತಿಂತಾರೆ. ಗುಳುಮ್ ಅಂತ ನುಂಗ್ಬೋದು ನೋಡ್ರಿ ಈ ಹುಗ್ಗಿನ. ಈ ಸೊತ್ತಿ ಬೀಜ ಹುಗ್ಗಿ ಮಾಡೋಕೆ ನಾನಿಲ್ಲೇ ನೀರು ಇಟ್ಕೊಂಡಿನಲ್ರಿ. ಅವು ಕುದಿಬೇಕು ಅಂತಂದು ಏನೂ ಇಲ್ಲ, ಸ್ವಲ್ಪ ಕಾದ್ವು ಅಂದ್ರೆ ಸಾಕು. ನೀರು ಕಾದಿದ್ಮ್ಯಾಗ ಈ ಸೊತ್ತಿ ಬೀಜನ ನಾನು ತೊಗೊಂಡಿರುವಂಥ ಸೊತ್ತಿ ಬೀಜನೆಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ ಹತ್ತಿದ್ರಿ. ಒಮ್ಮಕ್ಳು ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಹಾಕ್ಕೊಡ್ರಿ. ಒಮ್ಮಕ್ಳೆ ಹಾಕ್ಕೊಂಡ್ರೆ ಅಂದ್ರೆ ಗಂಟದಂಗೆ ಆಕೈತಿ. ಹೀಗಾಗಿ ಸ್ವಲ್ಪ ಹಾಕ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಸೊತ್ತಿ ಬೀಜ ಹಾಕ್ಕೊಳ್ಳೋ ಮುಂಚೆಕ್ಕೆ ಹಳ್ಳಂಬಳ್ಳಿ ಕೈಯಾಡ್ಸ್ಕೊಂತಾನೆ ಇರಬೇಕು ನೋಡ್ರಿ. ಇವಾಗ ಅವು ಸೊತ್ತಿ ಬೀಜ ಕುದಿಬೇಕು. ಚಂದಂಗಿ ಕುದ್ವು ಅಂದ್ರೆ ಹುಗ್ಗಿ ಚಲೋತ್ತಂಗೆ ಬರ್ತೈತಿ ನೋಡ್ರಿ. ಒಂದೊಂದು ಸಾರಿ ಹಿಂಗೆ ನಡ್ರಾಕ ನಿಮ್ಗೆ ಕುದ್ದೈತಿ ಇಲ್ಲ ಅಂತ ನೋಡ್ಕೊಳಕ್ಕೆ ಹಿಂಗೆ ಒಂದೊಂದು ಸೊತ್ತಿ ಬೀಜನ ತೆಗ್ದು ನೋಡ್ಕೊರಿ. ಹಿಂಗೆ ನೋಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಕೋರಿ. ಈ ಹುಗ್ಗಿ ಚಂದಂಗಿ ಪಳ ಕುದಿಬೇಕು ನೋಡ್ರಿ. ಇಲ್ಲೇ ನಾ ವಿಡಿಯೋದಾಗ ತೋರ್ಸಾತೀನಲ್ಲ, ಹಿಂಗೆ ಚಂದಂಗಿ ಕುದೀತು ಅಂದ್ರೆ ಹುಗ್ಗಿ ಟೇಸ್ಟಿ ಆಗ್ತೈತಿ. ಮತ್ತು ಜೊತೆಗೆ ಜಲ್ದಿ ಕುದ್ಕೊಂತವು ಕೂಡ. ಹೈ ಫ್ಲೇಮ್ದಾಗ ಇಡೋದು ಬೆಟರ್ ನೋಡ್ರಿ. ಹಂಗೇನ್ರ ಉಕ್ಕಾಕತ್ತೈತಿ ಅಂದ ಬಳಿಕ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಡ್ರಿ ಪಟ್ಟನ ಗ್ಯಾಸ್ನ. ಈ ಹುಗ್ಗಿನ ಬಾಣ್ತರಿ ಕೊಡೋದಂತೂ ಬೆಸ್ಟ್ ನೋಡ್ರಿ. ಯಾಕಂದ್ರೆ ಅವರು ಸುಸ್ತಾಗಿರ್ತಾರೆ ಮತ್ತು ಈ ಹುಗ್ಗಿಗೆ ಪೌಷ್ಟಿಕಾಂಶ ಜಾಸ್ತಿ ಇರ್ತೈತಿ. ಇದಕ್ಕೆ ಬೆಲ್ಲ ಹಾಕಿ ಮಾಡಿರ್ತೀವಲ್ಲ, ಬೇಕಂದ್ರೆ ಸಕ್ರೆನೂ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲೇ ಬೆಲ್ಲನ ಹಾಕೋದು ಜಾಸ್ತಿ. ನಾನು ನಮ್ಮ ಮನ್ಯಾಗ ಅಡ್ಗಿನ ಬೆಲ್ಲ ಜಾಸ್ತಿ ಯೂಸ್ ಮಾಡಿ ಅಡ್ಗೆ ಮಾಡೋದ್ರಿ. ಹೀಗಾಗಿ ನಾನು ಬೆಲ್ಲ ಹಾಕ್ಕೊಳತ್ತೀನಿ. ಏನು ಒಂದು ಬಟ್ಲ ಸೊತ್ತಿ ಬೀಜ ತೊಗೊಂಡಿನಲ್ರಿ, ಅದ ಬಟ್ಲದ ಅಳತಿಯೊಳಗನ ನಾನು ಒಂದು ಸ್ವಲ್ಪ ಹೆಚ್ಚಿಗೆ, ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಬೆಲ್ಲ ತೊಗೊಂಡಿನಿ ನೋಡ್ರಿ. ಹಿಂಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ಬೆಲ್ಲನೂ ಕೂಡ ಸರಿ ಇತ್ನಂಗೆ ಕರಗ್ಬೇಕ್ರಿ ಅದ್ರಾಗ. ಹಂಗೆ ಹೊಳ್ಳಂಬಳ್ಳ ಕೈಯಾಡಿಸ್ಕೋಬೇಕು. ಬೆಲ್ಲನೂ ಅಷ್ಟೇ ರೀ. ನಿಮ್ಗೆ ಸ್ವೀಟ್ ಏನಾರ ಭಾಳ ಬೇಕಾತಪ್ಪು ಅಂತಂದ್ರೆ ನೀವು ಎಷ್ಟು ಪ್ರಮಾಣ ತೊಗೊಂಡಿರ್ತೀರಲ್ಲ ಅದ್ರದ್ದು 1/2 ಪ್ರಮಾಣನ ಹಾಕ್ಕೋಬೋದು ರೀ. ನಿಮ್ಗೆ ನಾರ್ಮಲಾಗಿ ಸ್ವೀಟ್ ತಿಂತೀವಿ ಅಂತಂದ್ರೆ ನೀವು ಎಷ್ಟು ಪ್ರಮಾಣದ ಸೊತ್ತಿ ಬೀಜ ತೊಗೊಂಡಿರ್ತೀರಲ್ಲ ಅದೇ ಪ್ರಮಾಣದೊಳಗೆ ಬೆಲ್ಲ ತೊಗೊಳ್ರಿ. ಬೆಲ್ಲ ಬೇಡಪ್ಪ ಅಂತಂದ್ರೆ ಸಕ್ರೆ ಕೂಡ ಬಳಸ್ಬೋದು ರೀ. ಆಲ್ಮೋಸ್ಟ್ ಎಲ್ಲರೂ ನಮ್ಮ ಕಡೆ ಮಾತ್ರ ಈ ಸೊತ್ತಿ ಬೀಜದ ಹುಗ್ಗಿಗೆ ಬೆಲ್ಲನ ಹಾಕೋದು ಜಾಸ್ತಿ ರೀ. ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತೈತಿ ಮತ್ತು ಶಕ್ತಿ ಕೂಡ ಬೆಲ್ಲ ತಿನ್ನೋದ್ರಿಂದ ಅನ್ನೋದಕ್ಕೆ ನಾವು ಬೆಲ್ಲ ಜಾಸ್ತಿ ಹಾಕ್ತೀವಿ ಅಡುಗೆಗೆ ನೋಡ್ರಿ. ಇಲ್ಲೇ ಬೆಲ್ಲ ಚಂದಂಗಿ ಬೆಲ್ಲ ಹಾಕ್ಕೊಂತ ಕೈಯಾಡಿಸ್ಕೋಬೇಕು ನೋಡ್ರಿ. ಬೆಲ್ಲ ಚಂದಂಗಿ ಕರಗ್ಬೇಕ್ರಿ ನೋಡ್ರಿ. ಆಗಲೆಕ್ಕ ಗಟ್ಟಿತ್ತು ಸೊತ್ತಿ ಬೀಜದ ಹುಗ್ಗಿ. ಇವಾಗ ಬೆಲ್ಲ ಹಾಕಿದ ಮೇಲೆ, ಬೆಲ್ಲ ಕರಗಿದ ಮೇಲೆ ನೀರು ಗತೆ ಆಗಾಕತ್ತೈತಿ. ನಾನು ಇದಕ್ಕೆ ಫೈನಲ್ ಆಗಿ
ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳತ್ತೀನಿ ರೀ. ಆ ಏಲಕ್ಕಿ ಪುಡಿಗೆ ನಾನು ಲವಂಗ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ಮಿಕ್ಸಿ ಒಳಗೆ ಸಣ್ಣಂಗೆ ಸಣ್ಣ ಮಾಡಿ ಇಟ್ಕೊಂಡಿರ್ತೀನಿ ನೋಡಿರಿ. ಇವಾಗ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಅದು ಹೊಗೆ ಬರತ್ತಲ್ಲ, ಆ ಹೊಗೆ ಗುಂಟನ ಸ್ಮೆಲ್ ಅಂತೂ ಘಮ 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 ಅಂತ ಬರತ್ತಿತ್ತು ನೋಡಿರಿ. ಆ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಲವಂಗದ ಪುಡಿ ಎಲ್ಲ ಮಿಕ್ಸ್ ಆಗಿ ಆ ಸ್ಮೆಲ್ಗಂತೂ ಆಹಾ ಅನ್ನೋಂಗೆ ಸ್ಮೆಲ್ ಬರತ್ತಿತ್ತು. ಇದ್ರಲ್ರಿ 15ರಿಂದ 20 ನಿಮಿಷದೊಳಗೆ ಎಷ್ಟು ಕ್ವಿಕ್ಕಾಗಿ ಸೋತಿ ಬೀಜದ ಹುಗ್ಗಿ ರೆಡಿ ಆಯಿತು ಅಂತ. ನೀವು ಕೂಡ ಈ ಹುಗ್ಗಿನ ಮನ್ಯಾಗ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಮತ್ತು ಮನೆಯವ್ರಿಗೂ ಬಡಿಸ್ರಿ. ಹೆಂಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಹುಗ್ಗಿ ಜೊತೆಗೆ ಹಾಲು ಮತ್ತು ತುಪ್ಪದ ಜೊತೆ ತಿಂತಾ ಇದ್ರಂತೂ ಆಹಾ ಸೂಪರ್ ನೋಡ್ರಿ. ನೀವೇನಾರ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂದ್ರೆ ನನ್ನ ಚಾನಲ್ ಪ್ರತಿಭಾ ಹಳ್ಳಿ ಲೋಕ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಕೂಡ ಮಾಡಿರಿ.